ಇವತ್ತು ಶಿಖಂಡಿ ಚಿತ್ರನ ನೋಡೋದಕ್ಕೆ ಬಂದಿದ್ದೀನಿ. ನನ್ನ ಸ್ನೇಹಿತರಾದಂಥ ನಿಖಿತಾ ಸ್ವಾಮಿ, ಆ, ನೀತು ವನಜಾಕ್ಷಿ, ರಾಘವೇಂದ್ರ ಅವರು ಅದ್ಭುತವಾಗಿ ಆ ಪಾತ್ರನ ನಿಭಾಯಿಸಿದ್ದಾರೆ. ಚಿತ್ರನೂ ಚೆನ್ನಾಗಿದೆ. ಹೊಸಬ್ರ ಪ್ರಯತ್ನ, ಹೊಸ ಪ್ರತಿಭೆಗಳು ಈ ಚಿತ್ರದಲ್ಲಿ ಮೊದಲೇ ಸಲಿಗೆ ಬಣ್ಣ ಹಚ್ಚಿದ್ದಾರೆ. ಪ್ರೊಡ್ಯೂಸರ್ ಕನ್ನಡ ಚಿತ್ರ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಪ್ರೀಮಿಯರ್ ಶೋ ಇಟ್ಟು ಈ ಥರ ಬಜೆಟ್ ಇಟ್ಕೊಂಡು ಈ ಚಿತ್ರನ ಮಾಡಿ ಒಂದು ಯಂಗ್ ಎನರ್ಜೆಟಿಕ್ ಒಂದು ಪೀಳಿಗೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಐ ಲವ್ ಮೈ ಫ್ರೆಂಡ್ಸ್. 3 ಜನ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಅವ್ರ ಹತ್ರ ತುಂಬ ಪೊಟೆನ್ಷಿಯಲ್ ಇದೆ. ಐ ಥಿಂಕ್ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಅವ್ರಿಗೆ ಬರಬೇಕು, ಅವ್ರಿಗೆ ಸಿಗಬೇಕು. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನೇ ಐಶ್ವರ್ಯ ಶಿಂದೋಗಿ. ಸೊ ಇವಾಗ ತಾನೇ ಶಿಖಂಡಿ ಮೂವಿನ ನೋಡ್ಕೊಂಡ್ ಬಂದೆ ಅಂಡ್ ನನ್ನ ಪ್ರೀತಿಯ ಸ್ನೇಹಿತೆ ಆದ ನೀತು ವನಜಾಕ್ಷಿ ಅವರು ಶಿಖಂಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಅದ್ಭುತವಾದ ನಟಿ ಅಂತಾನೆ ಹೇಳ್ಬೋದು. ನಂದು ಅವ್ರದ್ದು ಒಡನಾಟ ಸೂಪರ್ ಕ್ವೀನ್ ಅನ್ನೋ ಒಂದು ರಿಯಾಲಿಟಿ ಶೋ ಇಂದ ಸ್ಟಾರ್ಟ್ ಆಗಿದ್ದು, ಅಲ್ಲೇನೆ ನೋಡ್ಬಿಟ್ಟಿದೀನಿ ಅವ್ರದ್ದು ಸಿಕ್ಕಾಪಟ್ಟೆ ಎನರ್ಜಿ. ಅರ್ಧನಾರೀಶ್ವರ ಅದು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂಡ್ ಈ ಒಂದು ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಶಿಖಂಡಿ ಅನ್ನೋ ಪದ ಕೇಳಿದ ತಕ್ಷಣ ಎಲ್ರಿಗೂ ಒಂಥರ ಆಗೋದು, ಬಟ್ ಇವಾಗ ಅದು ಒಂದು ಪವರ್ ಅಂತಾನೆ ಅನ್ಸುತ್ತೆ. ಅಂಡ್ ತುಂಬಾ ಇಂಟೆನ್ಸ್ ಆಗಿದೆ. ಕ್ಲೈಮ್ಯಾಕ್ಸ್ ಇರ್ಬೋದು, ಅವರ ಒಂದು ಜೋಗತಿಯರ ಒಂದು ಸಾಂಗ್ ಇರ್ಬೋದು, ಆ ಮಂಗಳಮುಖಿಯರದು ಸಾಂಗ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ತುಂಬಾ ಡಿಫ್ರೆಂಟ್ ಆಗಿದೆ ಜಾನರು. ಅಂಡ್ ಎಲ್ಲಿ ಒಳ್ಳೆತನ ಇರುತ್ತೆ, ತುಂಬಾ ಪ್ರೀತಿ ಎಲ್ಲಿರುತ್ತೋ, ಕೆಟ್ಟ ಕಾಲ ಬಂದಾಗ ಅವರು ಇನ್ನೂ ಫುಲ್ಲು ರೆಬೆಲ್ ಆಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂಡ್ ಯಾರಿಗೂ ಕರ್ಮ ಬಿಡೋದಿಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಕರ್ಮ ರಿಟರ್ನ್ಸ್. ಸೊ ಶಿಖಂಡಿನ ನೋಡಿ ಸಪೋರ್ಟ್ ಮಾಡಿ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ಗೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಶುರು ಮಾಡ್ಲಾ? ಎಲ್ರಿಗೂ ನಮಸ್ಕಾರ. ಇವತ್ತು ಶಿಖಂಡಿ ಸಿನಿಮಾ ನೋಡಿದ್ವಿ. ತುಂಬಾ ಅದ್ಭುತವಾಗಿದೆ. ಅಂಡ್ ಮಹಾಭಾರತದಲ್ಲಿ ಶಿಖಂಡಿಯ ಪಾತ್ರ ಎಷ್ಟು ಮುಖ್ಯವಾಗಿದೆ ಅಂಡ್ ಆ ಪಾತ್ರನ ಎಷ್ಟು ಜನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅನ್ನೋದನ್ನ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಇಡೀ ಮಹಾಭಾರತ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಶಿಖಂಡಿ ಆ ಒಂದು ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಸಮಾಜದಲ್ಲಿ ಈ ತರ ಹಲವಾರು ಸಿಚುವೇಶನ್ಸ್ಗಳು ನಡೆದಾಗ, ಘಟನೆಗಳು ನಡೆದಾಗ ಶಿಖಂಡಿಯಾಗಿ ನಿಂತ್ಕೊಂಡು ಅದೆಲ್ಲವನ್ನು ಮೆಟ್ಟು ನಿಲ್ಲುವಂತ ಒಂದು ಪಾತ್ರ, ಒಂದು ತುಂಬಾ ಪವರ್ಫುಲ್ ಮೆಸೇಜ್ ನ ಇರುವಂತ ಒಂದು ಸಿನಿಮಾ. ನೀತಿಗೋಸ್ಕರ ಬಂದ ಸಿನಿಮಾ ನೋಡೋದಕ್ಕೆ, ಆದ್ರೆ ಎಲ್ರು ಫ್ಯಾನ್ ಆದ ಸಿನಿಮಾ ನೋಡ್ತಾ. ಅದ್ಭುತವಾಗಿರುವಂತ ಡೈರೆಕ್ಷನ್, ಡೈಲಾಗ್ ರೈಟಿಂಗ್, ಮ್ಯೂಸಿಕ್ ಅಂಡ್ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ. ಅಂಡ್ ನೀತು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ 7 ಜನ, ರಾಘು ಆಗಿರ್ಬೋದು, ನೀತು, ನಿಖಿತಾ ಅವರು, ಹಾಗೆ ಹಲವಾರು ಜನ, ಆ 7 ಜನ ಜೋಗತಿಯರಲ್ಲಿ ಯಾರ್ಯಾರು ಅವರೆಲ್ಲರೂ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಿಖಿಲ್ ಇಸ್ ಅ ಫ್ರೆಂಡ್ ಆಫ್ ಮೈನ್. ಅಂಡ್ ತುಂಬಾ ಒಳ್ಳೆ ಸಿನಿಮಾ. ಕನ್ನಡಕ್ಕೆ ಈ ತರದೊಂದು ಮೈಥಾಲಜಿಕಲ್ ಒಂದು ಟಚ್ ಇಟ್ಕೊಂಡು ಬರುವಂತ ಸಿನಿಮಾಗಳು ಈಗಿನ ಕಾಲದಲ್ಲಿ ಅವಶ್ಯಕತೆ ಇದೆ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ಜೈ ಶಿಖಂಡಿ. ಥ್ಯಾಂಕ್ ಯು. ಸೊ ಈಗ ತಾನೇ ಜಸ್ಟ್ ಶಿಖಂಡಿ ಮೂವಿನ ನೋಡಿದ್ವಿ. ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ನಮಗೆ ಗೊತ್ತಿಲ್ದಿರೋ ವಿಚಾರಗಳೆಲ್ಲ ಇವಾಗ ಗೊತ್ತಾಯ್ತು. ಮಂಗಳಮುಖಿಯರಿಗೆ ಏನೇನೆಲ್ಲ ಕಷ್ಟ ಇರುತ್ತೆ, ಹೆಂಗೆಲ್ಲ ಇರುತ್ತೆ ಅಂತ ಈ ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಮ್ಮ ರಾಘು ಆಗಿರ್ಲಿ, ನೀತು ಮತ್ತೆ ನಿಖಿತಾ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿನ ನೋಡಿ. ಅಂಡ್ ಆಲ್ ದಿ ವೆರಿ ಬೆಸ್ಟ್ ಶಿಖಂಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಾವೊಂದು ಸೆಲೆಬ್ರೇಷನ್ ವಿತ್ ಸೆಲೆಬ್ರಿಟೀಸ್ ಅಂತ ಒಂದು ಶೋ ಮಾಡಿದ್ವಿ. ಆಡಿಯನ್ಸ್ ಗಳ ಜೊತೆ ನಮ್ಮ ಇಡೀ ಸಿನಿಮಾ ಟೀಮ್ ನ ನಾವು ಪರಿಚಯ ಮಾಡ್ಕೋಬೇಕು ಅಂತ. ಸೊ ತುಂಬಾ ಖುಷಿ ಆಗ್ತಿದೆ. ಒಳ್ಳೊಳ್ಳೆ ರಿವ್ಯೂಸ್ ಬರ್ತಿದೆ. ಫ್ರಮ್ ಡೇ 1 ಎಲ್ಲರ ರಿವ್ಯೂನು ಅದೇ ಆಗ್ತಾ ಇರೋದು. ಒಂದು ತಾಯಿ ಸೆಂಟಿಮೆಂಟ್ ಇದೆ, ಎಮೋಷನಲ್ ಇದೆ. ಅಂಡ್ ಏನ್ ಶಿಖಂಡಿ ಅನ್ನೋದು ಎಲ್ಲರಿಗೂ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಮಹಾಭಾರತಕ್ಕೂ ಈ ಸಿನಿಮಾಗೂ ಏನ್ ಸಂಬಂಧ, ಮಹಾಭಾರತಕ್ಕೂ ನಮ್ಮ ಜೀವನದಲ್ಲಿ ನಡೀತಾ ಇರೋ ಡೈಲಿ ಬೇಸಿಸ್ ಮೇಲೆ ಏನೇನ್ ನಡೀತಾ ಇದೆ ಅನ್ನೋದೊಂದು ಸಣ್ಣ ಜಿಸ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿರೋದು. ಸೊ ಐ ಥಿಂಕ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ಐ ಥಿಂಕ್ ಅದೃಷ್ಟ ಅಂತಾನೆ ಹೇಳ್ಬೋದು. ಅಂಡ್ ಶಿಖಂಡಿ ಬಗ್ಗೆ ಇವತ್ತು ಎಷ್ಟೊಂದು ಜನ ಮಂಗಳಮುಖಿಯವರು ನಮ್ಮ ಸಿನಿಮಾಗೆ ಬಂದು ಒಳ್ಳೊಳ್ಳೆ ಅವ್ರಿಗೆ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಇಷ್ಟು ದಿವಸ ಅವ್ರನ್ನ ತೋರಿಸ್ತಿದ್ದಂತ ಶೈಲಿನೇ ಬೇರೆ ಇತ್ತು. ಈ ಸಿನಿಮಾದಲ್ಲಿ ಅವರೊಂದು ದೈವಾಂಶ ಅನ್ನೋದನ್ನ ನಾವು ತೋರಿಸಿದೀವಿ. ಹಾಗೆ ಎಲ್ಲರಿಗೂ ಗೊತ್ತಿರೋದೇ ಜೋಗತಿ ಅವ್ರಿಗೆ ಮಕ್ಕಳಾಗೋದಿಲ್ಲ. ಸೊ ಅವ್ರಿಗೊಂದು ಮಗುವಿನ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದೀವಿ. ಐ ಥಿಂಕ್ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲಾ ತಾಯಂದ್ರಿಂದ. ಖುಷಿ ಆಗ್ತಿದೆ. ಇದೇ ರೀತಿ ಮುಂದೆ ಹೋಗ್ಲಿ ಅಂತ ಬೇಡ್ತೀವಿ. ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಸೆಲೆಬ್ರೇಷನ್ ವಿತ್ ಸೆಲೆಬ್ರಿಟೀಸ್ ಅಂತ ಎಲ್ಲ ಎಲ್ಲರೂ ನಮ್ಮ ಮಂಗಳಮುಖಿ ಒಂದು ಸಮಾಜದಿಂದ ಎಲ್ಲರೂ ಬಂದಿದ್ರು. ಎಲ್ಲರೂ ಒಟ್ಟಿಗೆ ಸೇರಿ ನಾವು ಮೂವಿ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಮೂವಿ ತುಂಬಾ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ. ಸೊ ಒಂದೊಂದು ನಿಮಿಷನೂ ಆ ವೈಬ್ರೇಷನ್ ಆಗುತ್ತೆ ಅನ್ನೋದು ಜನರ ಒಂದು ಮಾತು. ಸೊ ತುಂಬಾ ಖುಷಿ ಆಗ್ತಿತ್ತು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಿದಾಗ ಆ ಒಂದು ಖುಷಿನೇ ಬೇರೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಾನು ಈ ಒಂದು ದೊಡ್ಡ ಸ್ಕ್ರೀನ್ ಕಾಣಿಸ್ಬೇಕು, ಸೊ ನನ್ನ ಟ್ಯಾಲೆಂಟ್ ನ ತೋರಿಸ್ಬೇಕು ಅಂತ ಎಷ್ಟೊಂದು ಆಸೆಗಳಿತ್ತು. ಬಟ್ ಈ ಒಂದು ಸೆಲೆಬ್ರೇಷನ್ ಒಂದು ಎಲ್ಲ ನಮ್ಮ ಆಡಿಯನ್ಸ್ ಜೊತೆ ಕೂತ್ಕೊಂಡು, ಸೆಲೆಬ್ರಿಟೀಸ್ ಜೊತೆ ಕೂತ್ಕೊಂಡು ನೋಡಿದಾಗ ಸೊ ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಈ ಒಂದು ಮೂವಿನ ನೀವೆಲ್ಲರೂ ಸಕ್ಸಸ್ಫುಲ್ ಮಾಡ್ಕೊಡ್ಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ದಿ ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಸೊ ಯಾರು ನೋಡಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಹಾರ್ಟ್ ಟಚಿಂಗ್ ಮೂವಿ, ಒಂದು ತಾಯಿ ಸೆಂಟಿಮೆಂಟ್. ಮಗು ಅಂದ್ರೆ ತಾಯಿ ಅನ್ಸ್ಕೋಬೇಕಂದ್ರೆ ಮಗುನ ಹೇರ್ಬೇಕು ಅಂತ ಇಲ್ಲ, ರಕ್ತಾನೇ ಹಂಚ್ಕೊಂಡು ಹುಟ್ಬೇಕು ಅಂತ ಇಲ್ಲ. ಒಂದು ಪ್ರೀತಿ, ಆ ಒಂದು ಸಹನೆ ಮಂಗಳಮುಖಿಯರಿಗೂ ಇದೆ, ಅವರಲ್ಲೂ ಒಂದು ಪ್ರೀತಿ ವಾತ್ಸಲ್ಯ ಇದೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರಿಸ್ತಾರೆ ಶಿಖಂಡಿ ಮೂವಿ. ಎಲ್ರೂ ಈ ಒಂದು ಮೂವಿಗೆ ಒಂದು ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತ ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಾನು ಇಸ್ರೇಲ್ ಇರಾನ್ ಯುದ್ಧ ನಿಲ್ಸೋದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ಶಿಖಂಡಿ ಸಿನಿಮಾ ಶುಭಾಶಯಗಳು ಟೀಮ್ಗೆ. ಅಂಡ್ ಖುಷಿ ಏನಂದ್ರೆ ಮೊದಲು ನಮ್ದು ಹೇಳ್ಬಿಟ್ಟು ಹೇಳ್ತೀನಿ, 2 weeks ನಮ್ದು OTT ಗೊತ್ತಾಯ್ತು, ಅದ್ ನೋಡಿ ಒಂದು ವಿಶೇಷವಾದ ಸಿನಿಮಾ. ಶಿಖಂಡಿ ಟೈಟ್ಲೇ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅಂಡ್ ನಿಮ್ಗೆ ಒಂದು ನೆನ್ಪಿಟ್ಕೊಳ್ಳಿ, ಶಿಖಂಡಿ ಅಂತ ಹೇಳಿದ್ರೆ ಏನಂದ್ರೆ ಮಹಾಭಾರತದಲ್ಲಿ ಮಹಾಮಹಿಮರಾದ ಭೀಷ್ಮನ್ನ ಕೂಡ ಬಿಲ್ಲನ್ನ ಕೆಳಗಿಳಿಸ್ತವ್ರು ಶಿಖಂಡಿ, ಇನ್ಕ್ಲೂಡಿಂಗ್ ಕೃಷ್ಣ ಕೂಡ ಅದ್ ಮಾಡಕ್ಕಾಗಿರ್ಲಿಲ್ಲ. ಶಿಖಂಡಿ ಅವರ ಶಸ್ತ್ರತ್ಯಾಗವನ್ನ ಮಾಡಿಸಿರ್ತಾರೆ. ಸ್ವಂತ ಶಿಖಂಡಿ ಟೈಟ್ಲ್ ಇಟ್ಕೊಂಡು ಮಾಡಿದ್ದಾರೆ. ಹೀರೋ ಹೀರೋಯಿನ್ ಎಲ್ರಿಗೂ ಶುಭಾಶಯಗಳು, ನಿಜವಾಗ್ಲೂ ಚೆನ್ನಾಗಿದೆ. ಅಂಡ್ ನನ್ನ ಸಿನಿಮಾದ ನಾಯಕರಾದಂಥ ನಿಖಿತಾ ಅವ್ರು ಕೂಡ ಈ ಸಿನಿಮಾದಲ್ಲಿ ಬಹಳ ಪವರ್ಫುಲ್ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆಗಳು. ರಾಘು ಅತ್ಯಂತ ಆಪ್ತ. ಆಮೇಲೆ ಈ ಸಿನಿಮಾದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ರೀರೆಕಾರ್ಡಿಂಗ್ ಮಾಡಿರೋದು ನನ್ನ ಮೊದಲನೇ ಹೀರೋಯಿನ್ ನೀತು ಅವ್ರು ಇರ್ಬೋದು, ನಿಖಿತಾ ಅವ್ರು ಇರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ಸೆಕೆಂಡ್ ಹಾಫ್ ತುಂಬಾ ಸ್ಪೀಡ್ ಇದೆ ಸಿನಿಮಾ, ತುಂಬಾ ಸಖತ್ ಸ್ಪೀಡ್ ಇದೆ. ಒಂದು ಹಾರರ್, ಆಕ್ಷನ್ ಎಲ್ಲವೂ ಇರುವಂತಹ ಒಂದು ಕಂಪ್ಲೀಟ್ ಮಾಸ್ ಪ್ಯಾಕೇಜ್. ಫಸ್ಟ್ ಹಾಫ್ ಕಾಮಿಡಿ ಆದ್ರೆ ಸೆಕೆಂಡ್ ಹಾಫ್ ಕಂಪ್ಲೀಟ್ ಹಾರರ್ ಪ್ಯಾಕೇಜ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತಂತ್ರಜ್ಞರಿಗೆ ಅಂಡ್ ಆರ್ಟಿಸ್ಟ್ಗಳಿಗೆ. ಒಳ್ಳೇದಾಗ್ಲಿ. ಮಹಾಭಾರತದೊಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ. ಮಂಗಳಮುಖಿಯರು ಒಂದು ಭಿಕ್ಷಾಟನೆಗೆ ಅಷ್ಟೇ ಸೀಮಿತ ಆಗಿ ಉಳಿದಿಲ್ಲ. ಅವರಲ್ಲಿ ಒಂದು ದೈವಾಂಶ ಇದೆ, ತಾಯಿ ಗುಣ ಇದೆ, ತಾಯಿ ಸೆಂಟಿಮೆಂಟ್ಸ್ ಇದೆ. ಹಾಗೆ ಅವ್ರು ಯಾವ್ದಾದ್ರು ಶಾಪ ಹಾಕಿದ್ರೆ ಅದು ತಟ್ಟುತ್ತೆ ಅಂತ ಈ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವ್ರ ಬ್ಲೆಸ್ಸಿಂಗ್ ವರ್ಕ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಅಂಡ್ ಮೂವಿಲಿ ಮ್ಯೂಸಿಕ್ಸ್ ಆರ್ ಅಮೇಝಿಂಗ್. ಅಂಡ್ ಈ ಮೂವಿ ಎಷ್ಟು ನಗ್ಸುತ್ತೋ ಅಷ್ಟೇ ಕ್ಯೂರಿಯಾಸಿಟಿ ಹುಚ್ಚುತ್ತೆ, ಅಷ್ಟೇ ಅಳಿಸುತ್ತೆ ಕೂಡ. ಅಂಡ್ ದಯವಿಟ್ಟು ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ. ನಾಯಕ ಯುವರಾಜ್ ಕೂಡ ಮಾತಾಡ್ತಿರೋದು. ಇವತ್ತು ನಮ್ದು ಶೋ ಹೌಸ್ಫುಲ್ ಆಗಿತ್ತು, ಅಲ್ಲಿ ವಿಸಿಟ್ ಮಾಡಕ್ ಬಂದಿದ್ವಿ. ಏನಂದ್ರೆ ಮೂವಿ ಕಾನ್ಸೆಪ್ಟ್ ಎಲ್ಲರೂ ಥಿಯೇಟರ್ ಬಂದು ಜನ ನೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ರಿವ್ಯೂ ಮಾಡ್ತಿದ್ದಾರೆ. ಎಸ್ಪೆಷಲಿ ಥಿಯೇಟರ್ ಫೀಲ್ ಮಾಡುವಂತ ಮೂವಿ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಥಿಯೇಟರ್ ಸಿನಿಮಾ ನೋಡಿ, ಯಾಕಂದ್ರೆ ಇಂಥ ಸಿನಿಮಾ ಮತ್ತೆ ನಿಮ್ಗೆ ಸಿಗಲ್ಲ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ಸೊ ಪ್ಲೀಸ್ ಇಂಥ ಸಿನಿಮಾ ಮಿಸ್ ಮಾಡ್ಕೊಬಿಡಿ, ಎಲ್ಲ ಥಿಯೇಟರ್ ಬಂದು ನೋಡ್ತೀನಿ. ಮತ್ತೆ ಯಾರು